ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ 2 ದಿನ ಕಡ್ದು 600 kg ಮಾಂಸನ ಒಡೆದು ಮಾಡ್ತಾ ಇರುವಂತ ಫಂಕ್ಷನ್ ಇದು. ಏನಪ್ಪಾ ಇದು ಫಂಕ್ಷನ್ ಅಂತಂದ್ರೆ ವಿಚಾರಕ್ಕೆ ಬನ್ನಿ ಹೇಳ್ತೀನಿ. ಮದ್ದೂರಮ್ಮನ ಒಂದು ಉತ್ಸವ ಮಾಡ್ತಾ ಇರುವಂತದ್ದು. ಸ್ನೇಹಿತರೆ, ನೀವು ಕೇಳಿರ್ಬೋದು ಮಟನ್ ಚಿಕನ್ ಅಂತ ಮಾಡ್ತಾರೆ ಅಂತ. ಆದ್ರೆ ಈ ಒಂದು ಮದ್ದೂರಮ್ಮನ ದೇವಸ್ಥಾನಕ್ಕೆ ಹಂದಿ ಬಲಿಯನ್ನ ಕೊಡುವಂತದ್ದು. ಹಾಗೇನೆ ಯಾರು ಹಂದಿ ಮಾಂಸನ ಊಟ ಮಾಡಲ್ಲ ಅವ್ರಿಗೆ ಚಿಕನ್ ಮಟನ್ ಕೂಡ ಸೈಡ್ ಅಲ್ಲೇ ಮಾಡಿರುವಂತದ್ದು. 600 kg ಹಂದಿ ಬಾಡಲ್ಲಿ 3000 ಜನಕ್ಕೆ ಫೋರ್ಕ್ ಫ್ರೈ ಮತ್ತೆ ಫ್ರೈ, ಹಾಗೇನೆ ಮುದ್ದೆ, ಚಿಕನ್, ಮಟನ್ ಇವೆಲ್ಲವನ್ನು ಮಾಡಿದ್ರು. ಬನ್ನಿ ಈಗ ಕಂಪ್ಲೀಟ್ ವಿಡಿಯೋನ ನೋಡೋಣ. ಸ್ನೇಹಿತರೆ, ಈಗ ಮಟನ್ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ಒಂದು ಮರಿ ಸರ್, ಇದು ಮಟನ್, ಒಂದು ಮರಿ ಮಟನ್ ರೆಡಿ ಆಗ್ತಾ ಇದೆ. ಸೊ ಈಗ ಕ್ಯಾಪ್ಸಿಕಮ್ ಹಾಕೊಂಡಿದ್ದಾರೆ, ಈಗ ಆನಿಯನ್ ಹಾಕ್ತಾ ಇದ್ದಾರೆ. ಒಂದು ಬಕೆಟ್ ಅಷ್ಟು ಆನಿಯನ್ ಹಾಕ್ತಾ ಇದ್ದಾರೆ. ಈಗ ಒಂದು ಬಕೆಟ್ ಆನಿಯನ್. ಹಾಗೇನೆ ಇಲ್ಲಿ ನಾಟಿ ಮಟನ್ ರೆಡಿ ಆಗಿದೆ ನೋಡಿ. ಇದು ಬಂದು ನಾಟಿ ಮಟನ್ ರೆಡಿ ಆಗಿರುವಂಥದ್ದು. ಇದು ನೋಡ್ತಾ ಇರ್ಬೋದು ನೀವು. ಚರ್ಬಿ ರೆಡಿ ಆಗಿದೆ. ಇಲ್ಲಿ ಚರ್ಬಿ ಮತ್ತೆ ಮಟನ್ನು ರೆಡಿ ಆಗಿದೆ. ಹಾಗೇನೆ ಇಲ್ಲಿ ಬಂದು ಆನಿಯನ್ನು, ಆಯಿಲ್ಲು ಮತ್ತೆ ಕ್ಯಾಪ್ಸಿಕಮ್ಮು ಎಲ್ಲವನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು. ಹೇಳಿ ಸರ್, ಏನಿದು? ಕಸ್ತೂರಿ ಮೆಂತ್ಯ ಒಂದು ಪ್ಯಾಕೆಟ್ ಹಾಕೋತಾ ಇದ್ದಾರೆ. ಕಸ್ತೂರಿ ಮೆಂತ್ಯ ಒಂದು ಪ್ಯಾಕೆಟು ನೋಡಿ ಸ್ನೇಹಿತರೆ. ಕಸ್ತೂರಿ ಮೆಂತ್ಯ ಹಾಕೋತಾ ಇರೋದು ಇದು ನೋಡಿ ಸ್ನೇಹಿತರೆ. ಇದು ಬಂದು ಏನು ಮಟನ್ ಬೋಟಿ ಬೈತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಯಾರು ಏನೋ ಒಂದು ಫೋರ್ಕು ತಿನ್ನಲ್ಲ, ಅನ್ನೋ ಹಂದಿ ಮಾಂಸವನ್ನು ತಿನ್ನಲ್ಲ, ಅವರಿಗೆ ಒಂದು ಮಟನ್ ಮಾಡ್ತಾ ಇರುವಂಥದ್ದು. ಹಾಗೇನೆ ಇದನ್ನು ಮಟನ್ ಸಾಂಬಾರು. ಮಟನ್ದು ಏನೋ ಒಂದು ನಾಟಿ ಮಟನ್ ಅಂದರೆ ಒಂದು ಮರಿ ನಾಟಿ ಮಟನ್ ಕಟ್ ಮಾಡಿದ್ದಾರೆ. ಸೊ ಈಗ ಏನು ಒಳ್ಳೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾಟಿ ಮಟನ್ ಚರ್ಬಿ ಮಾಂಸ ತುಂಬ ಚೆನ್ನಾಗಿರ್ತದೆ. ಸೊ ನೋಡಿ ಬೇಯ್ತಾ ಇದೆ ಈಗ. ಏನು ಇದೆಲ್ಲ ಐಟಮ್ ಎಲ್ಲ ಆದ ನಂತರ ಏನೋ ಒಂದು ಜನಗಳಿಗೆ ಊಟಕ್ಕೆ ಬರ್ತಕ್ಕಂಥದ್ದು. ಹಾಗೇನೆ ನಾವು ಇದು ಬಂದು ಬೋಟಿ ಬೇಯ್ತಾ ಇರುವಂಥದ್ದು, ಫೋರ್ಕ್ ಬೋಟಿ. ಇದು ಸರ್ ಓಪನ್ ಮಾಡಿ ಸರ್, ಇದು ಓಪನ್ ಮಾಡಿ. ಇದು ನೋಡಿ ಸ್ನೇಹಿತರೆ, ಬೋಟಿ ಬೇಯ್ತಾ ಇರುವಂಥದ್ದು. ಫೋರ್ಕ್ ಬೋಟಿ ಬೇಯ್ತಾ ಇರುವಂಥದ್ದು. ಹಾಗೇನೆ ಇಲ್ಲಿ ರೆಡಿ ಆಗಿದೆ ನೋಡಿ. ಇದು ಓಪನ್ ಮಾಡಿ ಸರ್. ಇದು ನೋಡಿ, ಈಗ ಫೋರ್ಕ್ ಫ್ರೈ ರೆಡಿ ಆಗಿದೆ. 350ರಿಂದ 400 kg ಅಷ್ಟು ಫುಲ್ ಓಪನ್ ಮಾಡಿ ಸರ್. ಇದು ಮಟನ್ ಮಾಂಸದ ಥರನೇ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಏನು ಪೀಸ್ಗಳೆಲ್ಲ ಹಂಗೆ ಚರ್ಬಿ ಮಾಂಸವಾಗಿರುವಂಥದ್ದು. ಹಾಗೇನೆ ನೀವು ಇಲ್ಲಿ ಬಂದರೆ ನೀವು ಇಲ್ಲಿ ಡ್ರೈ ರೆಡಿ ಆಗಿರುವಂಥದ್ದು ನೋಡಿ ಸ್ನೇಹಿತರೆ. ನೋಡಿ, ಇದು ಬಂದು ಡ್ರೈ ರೆಡಿ ಆಗಿರುವಂಥದ್ದು. ಇದೆಲ್ಲ ಡ್ರೈ ಪೀಸ್ ನೋಡ್ತಾ ಇರ್ಬೋದು ನೀವು. ಏನೊಂದು ಡ್ರೈಗೆ ಅಷ್ಟು ತುಂಬ ಚೆನ್ನಾಗಿದೆ ಅಂತ. ಎಲ್ಲ ಡ್ರೈ ಇದೆ. ಈಗ ಬರಬೇಕು. ನೋಡಿ ಸ್ನೇಹಿತರೆ, ಇದು ಬಂದು ಫೋರ್ಕ್ ಫ್ರೈಗೆ ಮಾಡ್ತಾ ಇರುವಂಥದ್ದು. ಈ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಸೊ ಈಗ ಎಲ್ಲವನ್ನು ಈಗ ಹಾಕೊಂಡು ಈಗ ಏನೋ ಒಂದು ಮಿಕ್ಸ್ ಮಾಡ್ತಾ ಇರುವಂಥದ್ದು. ಇದೇನು ಫ್ರೈ ಮಾಡ್ತಾ ಇರೋದು? ಇದು ಗ್ರೇವಿ. ಓಕೆ, ಎಷ್ಟು kg ಇದೆ ಇಲ್ಲಿ? 600 kg. ನೋಡಿ ಸ್ನೇಹಿತರೆ, ಇದು 600 kg ಏನು ಫೋರ್ಕ್ದು ಫ್ರೈ ಮಾಡ್ತಾ ಇರುವಂಥದ್ದು ಇದು. ಸೊ ಆಲ್ರೆಡಿ ಡ್ರೈ ಎಲ್ಲ ರೆಡಿ ಆಗಿದೆ. ಎಲ್ಲ ಈಗ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು ನೋಡಿ ಸ್ನೇಹಿತರೆ. ಆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರ್ತದೆ. ಇದು ಬಂದು ಮದ್ದೂರಮ್ಮನ ಒಂದು ದೇವಸ್ಥಾನದ ಒಂದು ಪ್ರಯುಕ್ತ ದೇವರ ಒಂದು ಉತ್ಸವ ಮಾಡ್ತಾ ಇರುವಂಥದ್ದು. ಆ ಪೀಸು ನೋಡಿ, ಏನು ಒಳ್ಳೆ ಖಂಡವಾಗಿ ಒಳ್ಳೆ ನಾಟಿ ಇದು ಮಟನ್ ಥರ ಇರುವಂಥದ್ದು. ನೋಡಿ ಮಟನ್ ಯಾವ ಥರ ಇದೆ ಅಂತ. ಎತ್ತಿ ಸರ್ ಅದು ಮಟನ್. ನೋಡಿ ಸ್ನೇಹಿತರೆ, ಈಗ ಆನಿಯನ್ ಹಾಕ್ತಾ ಇರುವಂಥದ್ದು. 2 ಬಕೆಟ್ ಆನಿಯನ್ ಹಾಕೋತಾ ಇದ್ದಾರೆ. ಏನು ಸರ್ ಇದು ಹಾಕ್ತಾ ಇರೋದು? ಕಸ್ತೂರಿ ಮೆಂತ್ಯ. ಎಷ್ಟು ಪ್ಯಾಕೆಟು? 2 ಪ್ಯಾಕೆಟು ಕಸ್ತೂರಿ ಮೆಂತ್ಯ 600 kgಗೆ ಹಾಕಿ ನೀವು. ಕಾಯಿ ಮಸಾಲ ಅಲ್ವಾ ಇದು? ಇದು ಬಂದು ಪೆಪ್ಪರ್ ಪೌಡ್ರ್ ಹಾಕೋತಾ ಇರುವಂಥದ್ದು. ಹಾಗೆ ಗರಂ ಮಸಾಲ, ಪೆಪ್ಪರ್ ಪೌಡ್ರು ಎಲ್ಲವೂ ಈಗ ಹಾಕೋತಾ ಇದ್ದಾರೆ. ಇದು ಬಂದು ಗರಂ ಮಸಾಲ ಹಾಕೋತಾ ಇರುವಂಥದ್ದು.
ಹಾಗೇನೆ ಒಂದು ಕಾಯಿ ಮಸಾಲ ಎಕ್ಸ್ಟ್ರಾ ಇತ್ತು ಅದನ್ನ ಹಾಕ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಓಕೆ, ಹಾಗೇನೆ ಇಲ್ಲಿ ಬಂದು ಏನು ಪೋಟಿಲಿ ಈಗ ಬೋಟಿ ಗೊಜ್ಜಿಗೆ ರೆಡಿ ಮಾಡ್ತಾ ಇರೋದು ಸ್ನೇಹಿತರೆ ಇದು ಒಂದು. ಸೊ ಇದನ್ನು ಏನೋ ಒಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಸೈಡಲ್ಲಿ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಡ್ರೈಗೆ ಮತ್ತೆ ಫ್ರೈಗೆ ಬೇಯ್ತಾ ಇದೆ. 350 kg ಫ್ರೈಗೆ ಬೇಯ್ತಾ ಇದೆ ನೋಡಿ. ಚಿಲ್ಲಿ ಹಾಕ್ತಾ ಇದ್ದಾರೆ ಈಗ, ಚಿಲ್ಲಿ ಹಾಕ್ತಾ ಇರುವಂಥದ್ದು ಇದು. ಆಕ್ಚುಲಿ ಈ ಫಂಕ್ಷನ್ ಮಾಡ್ತಾ ಇರುವಂತದ್ದು ಗುಡ್ಡೆ ವೆಂಕಟೇಶ್ ಅಂದ್ಬಿಟ್ಟು. ಸೊ ಇವ್ರು ಬಂದು ರಾಮನಗರದವರು. ಸೊ ಈಗ ಬನ್ನಿ ಅವರಿಂದನೇ ಕೇಳೋಣ. ಸರ್ ನಮಸ್ತೆ, ಹೇಳಿ ಸರ್ ಏನ್ ಮಾಡ್ತಾ ಇರುವಂಥದ್ದು ಇದು? ಸರ್ ನಮ್ದು ಮದ್ದೂರು ಒಂದು ಅರಕೆ ಇತ್ತು. ಓಕೆ, ನಾವು ಹಿಂದಿ ಹೊಡೆದು ಸೇವೆ ಮಾಡ್ತೀವಿ, ಅರಕೆ ಮಾಡ್ಕೊಂಡಿದ್ದು. ಓಕೆ, ಬಹಳ ದಿವಸದಿಂದ ಅರಕೆ ತೀರ್ಸಕ್ ಆಗಿರ್ಲಿಲ್ಲ. ಹಾ, ಅದು ಇವತ್ತು ಅರಕೆ ಮಾಡಿದ್ವಿ. ಇವತ್ತಂತೂ ಒಂದು 600 kg ಹಂದಿ ಕಡ್ದು ಸೇವೆ ಮಾಡ್ತೀವಿ ಅಂತ ಅರಕೆ ಮಾಡ್ಕೊಂಡು ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ಒಳ್ಳೇದಾಗಿದೆ. ಓಕೆ. ಸುಮಾರು ಒಂದು 3000 ಜನಕ್ಕೆ ಅಡಿಗೆ ಮಾಡಿಸಿದೀವಿ. 3000 ಜನಕ್ಕೆ ಊಟ. 3000 ಜನಕ್ಕೆ ಮಾಡಿಸಿದೀವಿ. ಓಕೆ, ಈಗಾಗಲೇ ಫ್ರೈ ಡ್ರೈ ಎಲ್ಲ ಆಗಿದೆ. ಅದ್ರ ಜೊತೆಗೆ ಹಂದಿ ಬಾಡೆ ಯಾರು ತಿನ್ನೋದಿಲ್ಲ, ಮಟನ್ ಮಾಡಿಸಿದೀವಿ, ಮಟನ್, ಚಿಕನ್ ಮಾಡಿಸಿದೀವಿ, ಅವ್ರಿಗೆ ಮೊಟ್ಟೆ ಮಾಡಿಸಿದೀವಿ. ಓಕೆ, ಆಮೇಲೆ ಇದ್ರ ವಿಶೇಷ ಏನು ಅಂತಂದ್ರೆ ಹಂದಿ ಬೋಟಿ. ಓಕೆ, ಬೋಟಿ ಎಲ್ಲ ಮಟನ್ ಎಲ್ಲ ಸಿಗುತ್ತೆ. ಹಾ, ಅದೇ ಅಕ್ಕ ನಡೀರಿ ನಡೀರಿ, ನಮಸ್ಕಾರ ನಡೀರಿ. ಅವ ಬರೋ, ಹಾ, ನಡೀರಿ. ಹಂದಿ ಬೋಟಿ ಇದೆಯಲ್ಲ, ಹಾ, ಹಂದಿ ಬೋಟಿ ವಿಶೇಷವಾದಂತ ನಡೆಯುವ ನಡು. ಹಾ, ನಮ್ಮ ಮಾವ ಎಲ್ಲ ಬರ್ತಾ ಇದ್ದಾರೆ ಬರ್ಲಿ, ಬರ್ಲಿ ಸರ್, ಮಾತಾಡಿ ಸರ್. ಹಾಗಾಗಿ ಹಂದಿ ಬೋಟಿನೂ ಕೂಡ ಬೋಟಿ ಫ್ರೈ ಮಾಡಿಸ್ತಾ ಇದೀವಿ, ಓಕೆ, ಮಟನ್ ಎಲ್ಲ. ಹಾ, ಹೀಗಾಗಿ ಇವಾಗ ಮುದ್ದೆ ನಡೀತಾ ಇದೆ, ಮುದ್ದೆ ಕಟ್ತಾ ಇದಾರೆ. ಕಟ್ತಾ ಇದಾರೆ. ಈಗ ಇನ್ನೇನು ಊಟ ಈಗ ಇನ್ನೇನು ಆರಂಭ ಆಗ್ತದೆ. ಓಕೆ, ಹಂಗಾಗಿ ಎಲ್ಲಾ ಬಂಧು ಬಳಗ ಎಲ್ಲ ಬರ್ತಾ ಇದ್ದೀರಿ, ಅವ್ರನ್ನ ನಾವು ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇದೀವಿ ಸರ್. ಹೌದಾ, ಸೂಪರ್ ಸರ್. ಅದು ಏನು ನಿಮ್ಮ ಫ್ಯಾಮಿಲಿ ಬಂಧು ಬಳಗೆಲ್ಲ ಸೇರ್ತಾ ಇರುವಂತದ್ದು? ಬಂಧು ಬಳಗ, ಸ್ನೇಹಿತರು, ಹಿತೈಷಿಗಳು ಓಕೆ, ಎಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋತಾ ಇದ್ದಾರೆ. ಎಷ್ಟು ಸರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್? ಒಂದು ಅರ್ಧ ಕೆಜಿ ಅಷ್ಟು, ಒಂದು ಅರ್ಧ ಕೆಜಿ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋತಾ ಇದೆ ಸ್ನೇಹಿತರೆ. ನಾಟಿ ಮಟನ್ನು ಹೇಳಿ. ನಾಟಿ ಮಟನ್ನು. ಓಕೆ, ಮಟನ್ ತಿಂದ್ಮೇಲೆ ಆ ಟೇಸ್ಟ್ ಒಂದು ಏನಂತ ಗೊತ್ತಾಗೋದು. ಹೌದು ಹೌದು. ಶುಂಠಿ ಪೇಸ್ಟ್, ಶುಂಠಿ ಪೇಸ್ಟ್ ಇದು. ಶುಂಠಿ ಪೇಸ್ಟ್ ಇದು. ಹಾ, ಓಕೆ. ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಈ ಶುಂಠಿ ಪೇಸ್ಟ್ ಯಾವಾಗ ಹಾಕಬೇಕು ಸರ್? ಇದು ಏನು ಹಾಕೊಳ್ಳೋದು? ಇದು ಈರುಳ್ಳಿ ಹಾಕ್ತೀವಲ್ಲ, ಹಾ. ಅದು ಒಂದು ರೇಂಜ್ ಬರುತ್ತೆ. ಈಗ ಚಿಲ್ಲಿ ಕೊಟ್ಟಿದ್ದು. ಓಕೆ, ಓಕೆ. ಚಿಲ್ಲಿ ಕೊಟ್ಟಿದ್ದು. ಹಾ, ಹಾ, ಇದು ಒಂದು ಮೀಡಿಯಂ ಎಣ್ಣೆಲಿ ಈರುಳ್ಳಿ ಕರಿಯುವಾಗ ಹಾ, ಆಯಿಲ್ ಕಮ್ಮಿ ಆಗ್ತಾ ಬರುತ್ತೆ, ಅದೆಲ್ಲ ಕೊಟ್ಟು ಹೋಗ್ಬೇಕು. ಆ ನಂತರ ನೆಕ್ಸ್ಟ್ ಮಟನ್. ಎಣ್ಣೆ ಸಾಕಾಗಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಿರೋದು. ನೆಕ್ಸ್ಟ್ ಈಗ ಎಣ್ಣೆ, ನೆಕ್ಸ್ಟ್ ಮಟನ್ ಹಾಕೋದು. ನೆಕ್ಸ್ಟ್ ಮಟನ್ ಹಾಕೊಳ್ಳೋದು. ನೆಕ್ಸ್ಟ್ ಮಟನ್ ಹಾಕೋದು. ಹಾಗೇನೆ ಇಲ್ಲಿ ಬಂದು ಏನೋ ಒಂದ್ ಕಡೆ ಈಗ ಚಿಕನ್ ಮಾಡ್ತಾ ಇರುವಂತದ್ದು, ಚಿಕನ್ ಚಾಪ್ಸ್ ಮಾಡ್ತಾ ಇದಾರೆ ನೋಡಿ. 600ರಿಂದ 700 ಜನಕ್ಕೆ ಮತ್ತೆ 1000 ಜನಕ್ಕೆ ಯಾರು ಊಟ ಮಾಡಲ್ಲ ಅವರೆಲ್ಲ ಸೇರಿ ಈಗ ಚಿಕನ್ ಮಟನ್ ಎಲ್ಲ ಒಂದ್ ಕಡೆ ಮಾಡ್ತಾ ಇದಾರೆ. ಕೊತ್ತಂಬರಿ ಸೊಪ್ಪು ಫೈನಲ್ ಸ್ಟೇಟಸ್ ಸರ್ ಇದು? ಫೈನಲ್ ಟಚ್ಚು ರೆಡಿ ಮಟನ್ನು. ಓಕೆ, ಸೂಪರ್. ಇದು ಬೋಟಿ ಗೋಡಿ ರೆಡಿ ಆಗ್ತಾ ಇದೆ. ಹಾಗೇನೆ ಇದು ಬಂದು ಬೋಟಿನ ಈಗ ವಾಶ್ ಮಾಡ್ತಾ ಇರುವಂತದ್ದು. ಸೊ ಇದಾದ ನಂತರ ಏನು ಬೋಟಿ ಗೊಜ್ಜಿಗೆ ಹಾಕುವಂತದ್ದು. ಸರ್ ನಮಸ್ತೆ. ಹೇಳಿ ಸರ್, ಏನು ಫಂಕ್ಷನ್ ಮಾಡ್ತಾ ಇರುವಂತದ್ದು? ಎಷ್ಟು ಜನಕ್ಕೆಲ್ಲ ಮಾಡ್ತಾ ಇದ್ದಾರೆ? ನಮಸ್ತೆ. ಹೇಳಿ ಸರ್. ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಇದು ವಿಶೇಷವಾದಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹಳ ಭಕ್ತಿ ಪೂರ್ವಕವಾಗಿ ಒಂದು ಕುಟುಂಬದ ಸದಸ್ಯರೆಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಇದೊಂದು ದೇವರ ಕಾರ್ಯ. ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆತನಗಳಲ್ಲಿ ಮನೆ ದೇವತೆಯಾದಂತ ಮದ್ದೂರಮ್ಮ ತಾಯಿಯನ್ನ ಹರಕೆ ಹೊತ್ಕೊಂಡು ತಾಯಿಗೆ ವರ್ಷಕ್ಕೊಂದ್ಸಲ ಜಾತ್ರಾ ಮಹೋತ್ಸವದ ಸಮೀಪ ಇರ್ಬೋದು, ಇಲ್ಲ ಮಧ್ಯಾಂತರದಲ್ಲಿ ಅವರಿಗೆ ಅನುಕೂಲ ಆದಂತ ಸಂದರ್ಭದಲ್ಲಿ ಇರ್ಬೋದು, ಆ ತಾಯಿಗೆ ಹರಕೆ ಕೊಡ್ತಕ್ಕಂಥದ್ದು. 10,000 ಸಾವಿರಾರು ಜನಗಳಿಗೆ ಆ ತಾಯಿಯ ಹೆಸರಿನಲ್ಲಿ ಅನುದಾನ ಮಾಡ್ತಕ್ಕಂಥದ್ದು. ಈ ಒಂದು ಕಾರ್ಯ ಚಟುವಟಿಕೆಗಳನ್ನ ಪುರಾತನ ಕಾಲದಿಂದನೂ ಕೂಡ, ಹಿರಿಯರ ಕಾಲದಿಂದನೂ ಕೂಡ ನಡ್ಸ್ಕೊಂಡ್ ಬಂದಿರ್ತಕ್ಕಂಥದ್ದು ವಾಡಿಕೆ. ಹೌದು. ಹಾಗೇನೆ ಈಗ ಬಂದು ಕೊತ್ತಂಬರಿ ಸೊಪ್ಪು ಹಾಕತಾ ಇರುವಂತದ್ದು ನೋಡಿ. ಈಗ ಆಲ್ಮೋಸ್ಟ್ 50% ಬೆಂದಿದೆ. ಸೊ ಈಗೇನು ಒಂದು 4th ಬೋಟಿ ಬೆಂದಿದೆ. ನಂತರ ಈಗ
ಒಂದು ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು ಇದು. ನೋಡಿ ಸ್ನೇಹಿತರೆ, ಏನು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಬೇಯ್ತಾ ಇದ್ರೆ, ಯಾಕೆಂದರೆ ಸೌದೆ ಒಲೆಯಲ್ಲಿ ಬೇಯ್ತಾ ಇರೋದ್ರಿಂದ ಆ ಒಂದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಏನೋ ಒಂದು ಈಗ ಕಂಪ್ಲೀಟ್ ಆಗ್ತಾ ಇದೆ. ಇದು ನೋಡಿ ಸ್ನೇಹಿತರೆ, ಇದು ಬಂದು ಈಗ ರಾಗಿ ಮುದ್ದೆಗೆಲ್ಲ ರೆಡಿ ಮಾಡ್ತಾ ಇರುವಂಥದ್ದು. ಸೊ ಈಗ ಸ್ಟಾರ್ಟಿಂಗಿಂದ ನೋಡಿ 4 ಜನ ಸೇರ್ಕೊಂಡು ಈಗ ರಾಗಿ ಮುದ್ದೆನ ಈಗ ಮಿಕ್ಸ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಏನಾದ್ರು ಈ ಥರ ಮಾಡಿರ ಅಂತಂದ್ರೆ ಆ ರಾಗಿ ಮುದ್ದೆ ಒಂದು ಗಂಟು ಕಟ್ಕೊಬಿಡುತ್ತೆ. ಸೊ ಹಾಗಾಗಿ ಈ ಥರ ಒಂದು ಫಾಸ್ಟಾಗಿ ಎಲ್ಲವನ್ನು ಗಂಟೆಲ್ಲ ರಿಮೂವ್ ಮಾಡೋ ಥರ ನೀಟಾಗಿ ಇದು ಮಾಡ್ತಾ ಇರುವಂಥದ್ದು. ಎಲ್ಲ ನನ್ನ ಕುಲ ಬಾಂಧವರಲ್ಲಿ ಮತ್ತೆ ನನ್ನ ಅಣ್ಣ ತಮ್ಮಂದರಲ್ಲಿ ನಮ್ಮ ಸಂಬಂಧಿಕರಲ್ಲಿ ಎಲ್ಲ ನನ್ನ ಅನಂತ ವಂದನೆಗಳು. ಓಕೆ, ಈ ಶುಭ ದಿನದಂದು ನಮ್ಮ ಕುಲ ದೇವತೆಯ ಮಧುರಮ್ಮ ತಾಯಿಯ ಸೇವೆಯನ್ನ ನಮ್ಮ ದೊಡ್ಡ ಮಾವನವರಾದಂತಹ ಗುಡ್ಡೆ ವೆಂಕಟೇಶ್ ಮಾವ ಅವರು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ದಿನದಿಂದ ಬೆಳಗಿನ ಜಾವ 3 ಗಂಟೆಗೆ ತಾಯಿಯ ಪ್ರಥಮ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನು ಹೊತ್ತು ತಾಯಿಗೆ ಬೇಕಾದಂತ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಪೂರೈಸಿ ಅದ್ದೂರಿಯಾಗಿ ಪೂರೈಸಿ ಶ್ರದ್ಧಾಭಕ್ತಿಯಿಂದ ಪೂರೈಸಿ ಮಾಡಿ ಇವತ್ತು ನಮ್ಮ ಜನಾಂಗಕ್ಕೆಲ್ಲ ನಮ್ಮ ಸಂಬಂಧಿಕರಿಗೆಲ್ಲ ಸಂತೋಷವಾಗಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಆಲೋಚಿಸಿ ಪೂಜೆಯನ್ನ ಮಾಡಿ ಇವತ್ತು ಈ ದಿನ ಮಾಡ್ತಾ ಇದ್ದಾರೆ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಏನೆಲ್ಲ ಐಟಮ್ ಮಾಡ್ತಾ ಇದ್ದಾರೆ ಸರ್? ಐಟಮ್ ಅಂತ ಅಂದ್ರೆ ಚಿಕನ್ ಫ್ರೈ, ಕಬಾಬು, ಮೊಟ್ಟೆ ಫ್ರೈ, ಮತ್ತೆ ಪಿಗ್ ಮಟನ್, ಮತ್ತೆ ಅದ್ರ ಫ್ರೈ ಡ್ರೈ ಎಲ್ಲ ಮಾಡ್ತಾ ಇದ್ದಾರೆ. ಫ್ರೈ ತುಂಬಾ ಚೆನ್ನಾಗಿ. ಆಮೇಲೆ ಕೂಗಿ ಸ್ಟೈಲ್ ಮಾಡ್ತಾ ಇರೋದು ಸ್ಟೈಲ್ ಅಲ್ಲಿ ತುಂಬಾ ಅದ್ದೂರಿಯಾಗಿ ರುಚಿಕರವಾಗಿರುವಂತಹ ಏನೋ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ. ದಯವಿಟ್ಟು ಈ ಹಬ್ಬಕ್ಕೆ ನೀವೆಲ್ಲರೂ ಬರ್ಬೇಕು. ಬಂದಿದ್ದೀರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಯಾರೆಲ್ಲ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಒಂದು ಫಂಕ್ಷನ್ ಅಲ್ಲಿ ಭಾಗವಹಿಸಬಹುದು. ಮಧುರಮ್ಮ ತಾಯಿಯ ದೈವ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಈಗ ಮಟನ್ ರೆಡಿ ಆಗಿದೆ, ತಗೊಂಡು ಹೋಗ್ತಾ ಇದ್ದೀರಿ. ಈಗ ಬಡ್ತಿಗೆ ತಗೊಂಡು ಹೋಗ್ತಾ ಇರುವಂತದ್ದು ನೋಡ್ತಾ ಇರ್ಬೋದು ನೀವು. ನೋಡಿ, ಮಟನ್ ರೆಡಿ ಆಗಿರುವಂತದ್ದು ಒಳ್ಳೆ ಚರ್ಬಿ ನಾಟಿ ಮಾಂಸ ತುಂಬಾ ಚೆನ್ನಾಗಿರ್ತದೆ. ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಹಂದಿ ಬೋಟಿ ಗೊಜ್ಜು ತುಂಬಾ ಅದ್ಭುತವಾಗಿ ಟೇಸ್ಟ್ ಮಾಡಿದ್ದಾರೆ. ಹಾಗೆ ಇದು ಪೋರ್ಕ್ ಮಸಾಲ, ಪೋರ್ಕ್ ಡ್ರೈ ಎಲ್ಲ ಅದ್ಭುತವಾದಂಥ ರುಚಿ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಇದು ಬಂದು ಬೋಟಿ ಗೊಜ್ಜು ರೆಡಿ ಆಗಿರುವಂತದ್ದು ನೋಡಿ ಸ್ನೇಹಿತರೆ. ಬೋಟಿ ಗೊಜ್ಜು ಏನು ಒಳ್ಳೆ ಕೊತ್ತಂಬರಿ ಒಳ್ಳೆ ಫೈನಲ್ ಟೇಸ್ಟ್ ಕೊಟ್ಟು ಬೋಟಿ ಗೊಜ್ಜು ರೆಡಿ ಆಗಿದೆ. ಬಡಿಸ್ಲಿಕ್ಕೆ ಈಗ ತಗೊಂಡೋಗ್ತಾ ಇರುವಂತದ್ದು. ಬಡಿಸ್ಲಿಕ್ಕೆ ತಗೊಂಡೋಗ್ತಾ ಇರುವಂತದ್ದು. ಏನು ಒಂದು ಫೋರ್ಕ್ ಹಂದಿ ಮಾಂಸದ ಊಟ ಮಾಡಲ್ಲ ಅವರಿಗೆ ಒಂದು ಬೋಟಿ ಗೊಜ್ಜು ಮಾಡಿರುವಂತದ್ದು. ಚಾಪ್ಸು
ರೆಡಿ ಆಗಿದೆಯಾ ಈಗ ಬಡ್ಸಕ್ಕೆ ರೆಡಿ ಆಗ್ತಾರೆ ತಗೊಂಡ್ ಹೋಗ್ತಾ ಇರೋದು ಯಾರು ಹಂದಿ ಮಾಂಸ ಊಟ ಮಾಡಲ್ಲ ಅವ್ರಿಗೆ ಚಿಕನ್ ಮಟನ್ ಓಕೆ ಸೂಪರ್ ಸ್ನೇಹಿತರೆ, ಇದಾಗಿತ್ತು ಮದ್ದೂರಮ್ಮ ದೇವಸ್ಥಾನದ ಹರಿಸೇವೆ ಪ್ರಯುಕ್ತ ಒಂದು ಫಂಕ್ಷನ್ನು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೇನಾದರೂ ಈ ಒಂದು ಮದ್ದೂರಮ್ಮ ದೇವಸ್ಥಾನಕ್ಕೆ ಇದೇ ರೀತಿ ಒಂದು ಉತ್ಸವ ಮಾಡಿದರೆ, ಒಂದು ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಅದೇ ರೀತಿ ಈ ಒಂದು ಹಂದಿ ಮಾಂಸದ ಒಂದು ಫಂಕ್ಷನ್ ಮಾಡಿದರೆ, ಇದೇ ರೀತಿ ನೀವೇನಾದರೂ ಒಂದು ಫಂಕ್ಷನ್ ಮಾಡಿದರೆ ಯಾವ ರೀತಿಯಿಂದ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಫಂಕ್ಷನ್ಗೆ ಸಾದಳ್ಳಿಯ ಸ್ವಾಮಿ ಸರ್ ಕೂಡ ಒಂದು ಭಾಗವಹಿಸಿದ್ರು. ತುಂಬ ವಿಜೃಂಭಣೆಯಿಂದ ನಡೀತು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಸ್ನೇಹಿತರೆ, ಮತ್ತೆ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.